ಮತ್ತೊಂದು ಕಡೆ ಎಡಿಜಿಪಿ ಚಂದ್ರಶೇಖರ್ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಎಡಿಜಿಪಿ ಚಂದ್ರಶೇಖರ್ ಬಳಸಿರುವ ಒಂದು ಪದ ಈಗ ಕುಮಾರಸ್ವಾಮಿಯವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಕ್ಕೆ ಕೌಂಟರ್ ಕೊಡುವ ಕೆಲಸವೂ ಕೂಡ ಕುಮಾರಸ್ವಾಮಿಯವರಿಂದ ಆಗಿದೆ. ಅಷ್ಟಕ್ಕೂ ಎಡಿಜಿಪಿ ಚಂದ್ರಶೇಖರ್ ಅಂದಿದ್ದೇನು, ಕುಮಾರಸ್ವಾಮಿಯವರು ಕೆಂಡಾಮಂಡಲ ಆಗಿದ್ದು ಯಾಕೆ? ಒಂದು ವರದಿದೆ, ನೋಡ್ಕೊಂಬರೋಣ. ಎಡಿಜಿಪಿ ಎಚ್ಡಿಕೆ ನಡುವೆ ಹಂದಿ ವಾರ್, ಚಂದ್ರಶೇಖರ್ ವಿರುದ್ಧ ದಳಪತಿ ಕಿಡಿ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುವ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ್ದಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅವರ ಪ್ರಸಿದ್ಧ ಇಂಗ್ಲಿಷ್ ಸಾಲನ್ನ ಬಳಸಿರುವ ಚಂದ್ರಶೇಖರ್, ಹಂದಿಗಳ ಜೊತೆ ಜಗಳಕ್ಕೆ ಇಳಿದ್ರೆ ನಾವು ಕೊಳಕಾಗ್ತೀವಿ, ಯಾಕಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತವೆ, ಹೀಗಾಗಿ ನಾವು ಹಂದಿಗಳ ಜೊತೆ ಜಗಳ ಮಾಡಬಾರದು ಅಂತ ಹೇಳಿರುವ ಚಂದ್ರಶೇಖರ್ ಕೊನೆಯಲ್ಲಿ ಸತ್ಯಮೇವ ಜಯತೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಇದಕ್ಕೆ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಗುಡುಗಿರೋ ದಳಪತಿ, ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಕೊಡ್ತೀನಿ, ಅವರು ಹಿಮಾಚಲ ಪ್ರದೇಶದ ಕೆಡರ್, ಯಾರ್ಯಾರನ್ನೋ ಹಿಡಿದು ಇಲ್ಲಿ ಬಂದಿದ್ದಾರೆ, ಅವರ ಭಾಷೆಯೇ ಅವರ ಸಂಸ್ಕೃತಿಯನ್ನ ಹೇಳುತ್ತೆ ಅಂತ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಉತ್ತರ ಕೊಡಬೇಕು, ಕೊಡೋಣಂತೆ. ಆ ಲೆಟರ್ ಬಹಳ ಚೆನ್ನಾಗಿ ಬರೆದಿದ್ದಾರೆ ಪಾಪ. ಯಾವ ಕಚೇರಿಯಲ್ಲಿ ಕೂತ್ಕೊಂಡು ಕೆಪಿಸಿಸಿ ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು, ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ರು, ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಬಿಟ್ಕೊಂಡಿದ್ದಾರೆ. ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು, ಬ್ಲ್ಯಾಕ್ ಮೇಲರ್, ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಚಂದ್ರಶೇಖರ್ ಹಾಗೂ ಕುಮಾರಸ್ವಾಮಿ ಜಟಾಪಟಿಯ ಮಧ್ಯೆ ಸಿಎಂ ಎಂಟ್ರಿ ಕೊಟ್ಟಿದ್ದು, ಚಂದ್ರಶೇಖರ್ ಬರ್ನಾರ್ಡ್ ಶಾ ಅವರ ವಾಕ್ಯವನ್ನ ಉಲ್ಲೇಖಿಸಿದ್ದಾರೆ. ಕುಮಾರಸ್ವಾಮಿಯನ್ನ ಹಂದಿ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಎಂದಿದ್ದಾರೆ. ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ತನಿಖಾ ಸಂಸ್ಥೆಯೊಂದರ ಅಧಿಕಾರಿಯಾಗಿರೋ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಅವರು ಗುಡುಗಿದ್ದು, ಮಾತಿನ ಮಲ್ಲ ಯುದ್ಧ ಜೋರಾಗಿದೆ. ಎಡಿಜಿಪಿ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದು, ಇಬ್ಬರ ನಡುವಿನ ವಾಕ್ಸಮರ ಯಾವ ಹಂತಕ್ಕೆ ತಲುಪುತ್ತೆ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಎಡಿಜಿಪಿ ಚಂದ್ರಶೇಖರ್ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಎಡಿಜಿಪಿ ಚಂದ್ರಶೇಖರ್ ಬಳಸಿರುವ ಒಂದು ಪದ ಈಗ ಕುಮಾರಸ್ವಾಮಿಯವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಕ್ಕೆ ಕೌಂಟರ್ ಕೊಡುವ ಕೆಲಸವೂ ಕೂಡ ಕುಮಾರಸ್ವಾಮಿಯವರಿಂದ ಆಗಿದೆ. ಅಷ್ಟಕ್ಕೂ ಎಡಿಜಿಪಿ ಚಂದ್ರಶೇಖರ್ ಅಂದಿದ್ದೇನು, ಕುಮಾರಸ್ವಾಮಿಯವರು ಕೆಂಡಾಮಂಡಲ ಆಗಿದ್ದು ಯಾಕೆ? ಒಂದು ವರದಿದೆ, ನೋಡ್ಕೊಂಬರೋಣ. ಎಡಿಜಿಪಿ ಎಚ್ಡಿಕೆ ನಡುವೆ ಹಂದಿ ವಾರ್, ಚಂದ್ರಶೇಖರ್ ವಿರುದ್ಧ ದಳಪತಿ ಕಿಡಿ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುವ ಕುಮಾರಸ್ವಾಮಿಗೆ ತಿರುಗೇಟು ನೀಡಿದ್ದಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅವರ ಪ್ರಸಿದ್ಧ ಇಂಗ್ಲಿಷ್ ಸಾಲನ್ನ ಬಳಸಿರುವ ಚಂದ್ರಶೇಖರ್, ಹಂದಿಗಳ ಜೊತೆ ಜಗಳಕ್ಕೆ ಇಳಿದ್ರೆ ನಾವು ಕೊಳಕಾಗ್ತೀವಿ, ಯಾಕಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತವೆ, ಹೀಗಾಗಿ ನಾವು ಹಂದಿಗಳ ಜೊತೆ ಜಗಳ ಮಾಡಬಾರದು ಅಂತ ಹೇಳಿರುವ ಚಂದ್ರಶೇಖರ್ ಕೊನೆಯಲ್ಲಿ ಸತ್ಯಮೇವ ಜಯತೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಇದಕ್ಕೆ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಗುಡುಗಿರೋ ದಳಪತಿ, ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಕೊಡ್ತೀನಿ, ಅವರು ಹಿಮಾಚಲ ಪ್ರದೇಶದ ಕೆಡರ್, ಯಾರ್ಯಾರನ್ನೋ ಹಿಡಿದು ಇಲ್ಲಿ ಬಂದಿದ್ದಾರೆ, ಅವರ ಭಾಷೆಯೇ ಅವರ ಸಂಸ್ಕೃತಿಯನ್ನ ಹೇಳುತ್ತೆ ಅಂತ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಉತ್ತರ ಕೊಡಬೇಕು, ಕೊಡೋಣಂತೆ. ಆ ಲೆಟರ್ ಬಹಳ ಚೆನ್ನಾಗಿ ಬರೆದಿದ್ದಾರೆ ಪಾಪ. ಯಾವ ಕಚೇರಿಯಲ್ಲಿ ಕೂತ್ಕೊಂಡು ಕೆಪಿಸಿಸಿ ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು, ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ರು, ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಬಿಟ್ಕೊಂಡಿದ್ದಾರೆ. ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು, ಬ್ಲ್ಯಾಕ್ ಮೇಲರ್, ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ?
ಚಂದ್ರಶೇಖರ್ ಹಾಗೂ ಕುಮಾರಸ್ವಾಮಿ ಜಟಾಪಟಿಯ ಮಧ್ಯೆ ಸಿಎಂ ಎಂಟ್ರಿ ಕೊಟ್ಟಿದ್ದು, ಚಂದ್ರಶೇಖರ್ ಬರ್ನಾಡ್ ಶಾ ಅವರ ವಾಕ್ಯವನ್ನ ಉಲ್ಲೇಖಿಸಿದ್ದಾರೆ. ಕುಮಾರಸ್ವಾಮಿಯನ್ನ ಹಂದಿ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಎಂದಿದ್ದಾರೆ. ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ತನಿಖಾ ಸಂಸ್ಥೆಯೊಂದರ ಅಧಿಕಾರಿಯಾಗಿರೋ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಅವರು ಗುಡುಗಿದ್ದು, ಮಾತಿನ ಮಲ್ಲ ಯುದ್ಧ ಜೋರಾಗಿದೆ. ಎಡಿಜಿಪಿ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದು, ಇಬ್ಬರ ನಡುವಿನ ವಾಕ್ಸಮರ ಯಾವ ಹಂತಕ್ಕೆ ತಲುಪುತ್ತೆ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಎಡಿಜಿಪಿ ಚಂದ್ರಶೇಖರ್ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಎಡಿಜಿಪಿ ಚಂದ್ರಶೇಖರ್ ಬಳಸಿರುವ ಒಂದು ಪದ ಈಗ ಕುಮಾರಸ್ವಾಮಿಯವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಕ್ಕೆ ಕೌಂಟರ್ ಕೊಡುವ ಕೆಲಸವೂ ಕೂಡ ಕುಮಾರಸ್ವಾಮಿಯವರಿಂದ ಆಗಿದೆ. ಅಷ್ಟಕ್ಕೂ ಎಡಿಜಿಪಿ ಚಂದ್ರಶೇಖರ್ ಅಂದಿದ್ದೇನು, ಕುಮಾರಸ್ವಾಮಿಯವರು ಕೆಂಡಾಮಂಡಲ ಆಗಿದ್ದು ಯಾಕೆ? ಒಂದು ವರದಿದೆ, ನೋಡ್ಕೊಂಬರೋಣ. ಎಡಿಜಿಪಿ ಎಚ್ಡಿಕೆ ನಡುವೆ ಹಂದಿ ವಾರ್. ಚಂದ್ರಶೇಖರ್ ವಿರುದ್ಧ ದಳಪತಿ ಕಿಡಿ. ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುವ ಕುಮಾರಸ್ವಾಮಿಗೆ ತಿರುಗೇಟ್ ನೀಡಿದ್ದಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅವರ ಪ್ರಸಿದ್ಧ ಇಂಗ್ಲಿಷ್ ಸಾಲನ್ನ ಬಳಸಿರುವ ಚಂದ್ರಶೇಖರ್, ಹಂದಿಗಳ ಜೊತೆ ಜಗಳಕ್ಕೆ ಇಳಿದ್ರೆ ನಾವು ಕೊಳಕಾಗ್ತೀವಿ, ಯಾಕಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತವೆ, ಹೀಗಾಗಿ ನಾವು ಹಂದಿಗಳ ಜೊತೆ ಜಗಳ ಮಾಡಬಾರದು ಅಂತ ಹೇಳಿರುವ ಚಂದ್ರಶೇಖರ್ ಕೊನೆಯಲ್ಲಿ ಸತ್ಯಮೇವ ಜಯತೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಇದಕ್ಕೆ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಗುಡುಗಿರೋ ದಳಪತಿ, ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಕೊಡ್ತೀನಿ. ಅವರು ಹಿಮಾಚಲ ಪ್ರದೇಶದ ಕೆಡರ್, ಯಾರ್ಯಾರನ್ನೋ ಹಿಡಿದು ಇಲ್ಲಿ ಬಂದಿದ್ದಾರೆ, ಅವರ ಭಾಷೆಯೇ ಅವರ ಸಂಸ್ಕೃತಿಯನ್ನ ಹೇಳುತ್ತೆ ಅಂತ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಉತ್ತರ ಕೊಡಬೇಕು, ಕೊಡೋಣಂತೆ. ಆ ಲೆಟರ್ ಬಹಳ ಚೆನ್ನಾಗಿ ಬರೆದಿದ್ದಾರೆ ಪಾಪ. ಯಾವ ಕಚೇರಿಯಲ್ಲಿ ಕೂತ್ಕೊಂಡು ಕೆಪಿಸಿಸಿ ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು. ನಿಮ್ಮ ಅಡ್ವೊಕೇಟ್ಗಳು ಮಹಾನ್ ಪರಿಣಿತರಿದ್ರು, ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಬಿಟ್ಕೊಂಡಿದ್ದಾರೆ. ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು, ಬ್ಲ್ಯಾಕ್ ಮೇಲರ್, ಬೆಂಗಳೂರು ನಗರ ಸುತ್ತ ಯಾರ ಜೊತೆಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವರನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಚಂದ್ರಶೇಖರ್ ಹಾಗೂ ಕುಮಾರಸ್ವಾಮಿ ಜಟಾಪಟಿಯ ಮಧ್ಯೆ ಸಿಎಂ ಎಂಟ್ರಿ ಕೊಟ್ಟಿದ್ದು, ಚಂದ್ರಶೇಖರ್ ಬರ್ನಾಡ್ ಶಾ ಅವರ ವಾಕ್ಯವನ್ನ ಉಲ್ಲೇಖಿಸಿದ್ದಾರೆ. ಕುಮಾರಸ್ವಾಮಿಯನ್ನ ಹಂದಿ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಎಂದಿದ್ದಾರೆ. ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ತನಿಖಾ ಸಂಸ್ಥೆಯೊಂದರ ಅಧಿಕಾರಿಯಾಗಿರೋ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಅವರು ಗುಡುಗಿದ್ದು, ಮಾತಿನ ಮಲ್ಲ ಯುದ್ಧ ಜೋರಾಗಿದೆ. ಎಡಿಜಿಪಿ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದು, ಇಬ್ಬರ ನಡುವಿನ ವಾಕ್ಸಮರ ಯಾವ ಹಂತಕ್ಕೆ ತಲುಪುತ್ತೆ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೊಂದು ಕಡೆ ಎಡಿಜಿಪಿ ಚಂದ್ರಶೇಖರ್ ವರ್ಸಸ್ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ವಾಗ್ಯುದ್ಧ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಎಡಿಜಿಪಿ ಚಂದ್ರಶೇಖರ್ ಬಳಸಿರುವ ಒಂದು ಪದ ಈಗ ಕುಮಾರಸ್ವಾಮಿಯವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದಕ್ಕೆ ಕೌಂಟರ್ ಕೊಡುವ ಕೆಲಸವೂ ಕೂಡ ಕುಮಾರಸ್ವಾಮಿಯವರಿಂದ ಆಗಿದೆ. ಅಷ್ಟಕ್ಕೂ ಎಡಿಜಿಪಿ ಚಂದ್ರಶೇಖರ್ ಅಂದಿದ್ದೇನು, ಕುಮಾರಸ್ವಾಮಿಯವರು ಕೆಂಡಾಮಂಡಲ ಆಗಿದ್ದು ಯಾಕೆ? ಒಂದು ವರದಿದೆ, ನೋಡ್ಕೊಂಬರೋಣ. ಎಡಿಜಿಪಿ ಎಚ್ಡಿಕೆ ನಡುವೆ ಹಂದಿ ವಾರ್. ಚಂದ್ರಶೇಖರ್ ವಿರುದ್ಧ ದಳಪತಿ ಕಿಡಿ.
ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿರುವ ಕುಮಾರಸ್ವಾಮಿಗೆ ತಿರುಗೇಟ್ ನೀಡಿದ್ದಾರೆ. ಜಾರ್ಜ್ ಬರ್ನಾರ್ಡ್ ಶಾ ಅವರ ಪ್ರಸಿದ್ಧ ಇಂಗ್ಲಿಷ್ ಸಾಲನ್ನ ಬಳಸಿರುವ ಚಂದ್ರಶೇಖರ್, ಹಂದಿಗಳ ಜೊತೆ ಜಗಳಕ್ಕೆ ಇಳಿದ್ರೆ ನಾವು ಕೊಳಕಾಗ್ತೀವಿ, ಯಾಕಂದ್ರೆ ಹಂದಿಗಳು ಕೊಳಕನ್ನೇ ಇಷ್ಟಪಡುತ್ತವೆ, ಹೀಗಾಗಿ ನಾವು ಹಂದಿಗಳ ಜೊತೆ ಜಗಳ ಮಾಡಬಾರದು ಅಂತ ಹೇಳಿರುವ ಚಂದ್ರಶೇಖರ್ ಕೊನೆಯಲ್ಲಿ ಸತ್ಯಮೇವ ಜಯತೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಇದಕ್ಕೆ ಚಂದ್ರಶೇಖರ್ ವಿರುದ್ಧ ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಚಂದ್ರಶೇಖರ್ ವಿರುದ್ಧ ಗುಡುಗಿರೋ ದಳಪತಿ, ನಾನು ಎಲ್ಲಿ ಉತ್ತರ ಕೊಡಬೇಕೋ ಅಲ್ಲಿ ಕೊಡ್ತೀನಿ. ಅವರು ಹಿಮಾಚಲ ಪ್ರದೇಶದ ಕೆಡರ್, ಯಾರ್ಯಾರನೋ ಹಿಡಿದು ಇಲ್ಲಿ ಬಂದಿದ್ದಾರೆ. ಅವರ ಭಾಷೆಯೇ ಅವರ ಸಂಸ್ಕೃತಿಯನ್ನ ಹೇಳುತ್ತೆ ಅಂತ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಉತ್ತರ ಕೊಡಬೇಕು, ಕೊಡೋಣಂತೆ. ಆ ಲೆಟರ್ ಬಹಳ ಚೆನ್ನಾಗಿ ಬರೆದಿದ್ದಾರೆ ಪಾಪ. ಯಾವ ಕಚೇರಿಲಿ ಕೂತ್ಕೊಂಡು KPCC ಕಚೇರಿಯಿಂದ ಕೂತ್ಕೊಂಡು ಲೆಟರ್ನ ಲೀಕ್ ಮಾಡಿದ್ರು, ನಿಮ್ಮ ಅಡ್ವೊಕೇಟ್ಗಳು ಪರಿಣಿತರಿದ್ರು ಕೂತ್ಕೊಂಡು ಯಾವ ರೀತಿ ಅದನ್ನು ಬಿಡಬೇಕು ಬಿಟ್ಕೊಂಡಿದ್ದಾರೆ. ನಾನು ಅಂಥವ್ರಿಂದ ಸರ್ಟಿಫಿಕೇಟ್ ತಗೋಬೇಕಾ? ನಾನು ಕ್ರಿಮಿನಲ್ಲು, ಅಕ್ಯೂಸ್ಡು, ಬ್ಲ್ಯಾಕ್ ಮೇಲರ್, ಬೆಂಗಳೂರು ನಗರ ಸುತ್ತ ಯಾರ ಜೊತೆಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಹಿಮಾಚಲ್ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಚಂದ್ರಶೇಖರ್ ಹಾಗೂ ಕುಮಾರಸ್ವಾಮಿ ಜಟಾಪಟಿಯ ಮಧ್ಯೆ ಸಿಎಂ ಎಂಟ್ರಿ ಕೊಟ್ಟಿದ್ದು, ಚಂದ್ರಶೇಖರ್ ಬರ್ನಾರ್ಡ್ ಶಾ ಅವರ ವಾಕ್ಯವನ್ನ ಉಲ್ಲೇಖಿಸಿದ್ದಾರೆ. ಕುಮಾರಸ್ವಾಮಿಯನ್ನ ಹಂದಿ ಅಂತ ಎಲ್ಲೂ ಉಲ್ಲೇಖಿಸಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಆರೋಪಕ್ಕೆ ಉತ್ತರಗಳನ್ನ ಕೊಟ್ಟಿದ್ದಾರೆ ಎಂದಿದ್ದಾರೆ. ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ, ಅಷ್ಟೇ ಗೊತ್ತಿರೋದು. ತಪ್ಪು ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಇದೆಯಲ್ಲ, ಯಾಕೆ ಮಾಡ್ತಾರೆ? ಕಾನೂನು ಬಾಹಿರವಾಗಿ ಮಾಡಿದ್ರೆ ಟೀಕೆ. ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದಾರ? ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ತನಿಖಾ ಸಂಸ್ಥೆಯೊಂದರ ಅಧಿಕಾರಿಯಾಗಿರೋ ಚಂದ್ರಶೇಖರ್ ಪತ್ರಕ್ಕೆ ಕುಮಾರಸ್ವಾಮಿ ಅವರು ಗುಡುಗಿದ್ದು, ಮಾತಿನ ಮಲ್ಲ ಯುದ್ಧ ಜೋರಾಗಿದೆ. ಎಡಿಜಿಪಿ ಪರ ಸಿಎಂ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ದು, ಇಬ್ಬರ ನಡುವಿನ ವಾಕ್ಸಮರ ಯಾವ ಹಂತಕ್ಕೆ ತಲುಪುತ್ತೆ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.